ಹಾಯ್ ಸ್ನೇಹಿತರೆ, ಇವತ್ತು ಭಾನುವಾರ ಅಲ್ಲ, ಹೇಗಿದ್ದೀರಿ ಎಲ್ಲರೂ? ಬಿಂದಾಸಾಗಿ ಜಾಲಿ ಮಾಡ್ತಾ ಇರ್ತೀರಿ ಅಂದ್ಕೊತೀನಿ ನಾನು. ನಾನಂತೂ ಎಲ್ಲ ಕೆಲಸಗಳನ್ನು ಲೇಟಾಗಿ ಮಾಡ್ಕೊತ ಮಿಕ್ಕಿದ್ದ 6 ದಿನಗಳಲ್ಲಿ ಒಂದು ಟೈಮ್ ಟೇಬಲ್ ಥರ ನಡೀತಾ ಇರುತ್ತೆ ದಿನ. ಇವತ್ತು ಮಾತ್ರ ಫುಲ್ ಅಸ್ತವ್ಯಸ್ತ. ಏನೋ ಒಂಥರ ಖುಷಿ ಇರುತ್ತೆ, ದಿನ ಒಂಥರ ಏನೋ ಚೊಕ್ಕವಾಗಿ ಹೀಗೆ ಇರಬೇಕಂತ ಬದುಕೋದ್ರಲ್ಲೂ ಒಂಥರ ಖುಷಿ, ಹೀಗೆ ಒಂಥರ ಅಸ್ತವ್ಯಸ್ತವಾಗಿ ಇರೋದ್ರಲ್ಲೂ ಅಂದರೆ ಯಾವಾಗಲೂ ಅಲ್ಲ, ಈ ಥರ ಯಾವತ್ತೋ ಒಂದೊಂದು ದಿನ ಇರಬೇಕು. ಆಗ ತುಂಬ ಖುಷಿ ಅನಿಸುತ್ತೆ, ಒಂಥರ ಸ್ವತಂತ್ರವಾಗಿ. ಒಂದಷ್ಟು ಮನಸ್ಥಿತಿಗಳ ಬಗ್ಗೆ ಹೇಳಬೇಕಂತಂದರೆ, ಒಂದು ಕ್ಯಾಟಗರಿ ಇರುತ್ತೆ. ಹೇಗೆ ಅಂತಂದರೆ, ನನ್ನ ನಿರ್ಧಾರನೇ ಕರೆಕ್ಟು, ಬೇರೆ ಎಲ್ಲರೂ ತಪ್ಪು, ಬೇರೆಯವರು ನಿರ್ಧಾರ ತಗೊಳ್ಳೋದೆಲ್ಲನೂ ತಪ್ಪು, ನಾನು ಮಾತ್ರ ಸರಿ ಅನ್ನೋ ಥರ ವಾದಿಸುವಂಥವ್ರು. ಇದಷ್ಟು ಒಳ್ಳೆಯದಲ್ಲ ಅನಿಸುತ್ತೆ. ಇನ್ನೊಂದು ಕ್ಯಾಟಗರಿ ಇರುತ್ತೆ, ನಾನು ಹೇಳೋದು ನನ್ನ ಪ್ರಕಾರ ಸರಿ ಇರುತ್ತೆ, ಬೇರೆಯವರು ಅವರ ಪ್ರಕಾರ ಕರೆಕ್ಟ್ ಇರ್ಬೋದು ಅಂತ. ಅಂದರೆ ಬೇರೆ ಅವರ ನಿಟ್ಟಿನಲ್ಲಿ ಯೋಚಿಸುವಂಥವ್ರು, ಅವರು ಬೇರೆಯವರ ನಿರ್ಧಾರಗಳನ್ನು ಗೌರವಿಸುವಂಥವ್ರು, ಅವರು ಬೆಸ್ಟ್ ಪರ್ಸನ್ಸ್ ಅಂತ ಹೇಳ್ಬೋದು. ಇನ್ನೊಂದು ಏನಂತಂದರೆ, ತಾನೂ ಕರೆಕ್ಟಾಗಿ ನಿರ್ಧಾರಗಳನ್ನು ಮಾಡೋದಿಲ್ಲ, ಅಂದರೆ ತಾನೂ ಸರಿ ಇಲ್ಲ, ಬೇರೆಯವರು ಸರಿ ಇಲ್ಲ ಅನ್ನೋ ಥರ ನಿರ್ಧಾರ. ಅದು ತುಂಬ ಕೆಟ್ಟದ್ದದು, ಒಂಥರ ಇರಿಟೇಟಿವ್ ಪರ್ಸನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಸುಮ್ಮನೆ ಇರೋದಿಲ್ಲ, ಒಟ್ರಾಶಿ ತಾನೂ ಸರಿ ಇಲ್ಲ, ಒಟ್ರಾಶಿ ಏನೋ ಇದು ಮಾಡೋದು, ಅಥವಾ ಬೇರೆಯವರ ನಿರ್ಧಾರಗಳನ್ನು ಅನಾವಶ್ಯಕವಾಗಿ ಟೀಕಿಸುವಂಥದ್ದು. ಇದು ಅಷ್ಟು ಒಳ್ಳೆಯದಲ್ಲ. ಇನ್ನೊಂದು ಥರದವ್ರು ಹೇಗಿರ್ತಾರೆ ಅಂತಂದರೆ, ತಾನೂ ಏನೂ ಉಪದ್ರ ಇಲ್ಲ ಅಂಥವ್ರದ್ದು, ತಾವು ಏನೋ ಒಂದು ಖಡಾಖಂಡಿತವಾದ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ, ಬೇರೆಯವ್ರು ತಗೊಂಡ್ರು ಬಿಟ್ಟರು ಕೇರೆ ಮಾಡೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂಥವರು ಉಪದ್ರನೂ ಇಲ್ಲ, ಉಪಕಾರನೂ ಇಲ್ಲ ಅನ್ನೋ ಹಾಗೆ, ಆ ಥರ. ಆದರೆ ನನ್ನ ಮನಸ್ಥಿತಿ ಹೇಗೆ ಅಂತಂದರೆ, ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ, ನಾನು ಕರೆಕ್ಟ್ ಇದ್ದೀನಿ ಅಂತ ಅಂದಾಗ ಸಿಕ್ಕಾಪಟ್ಟೆ ವಾದಿಸ್ತೀನಿ ನಾನು ನನ್ನ ಮಾತನ್ನು. ಅಂದರೆ ಅಂಥ ಆ ಲೆವೆಲ್ಗೆ ಯೋಚಿಸೋರ ಜೊತೆ ಮಾತ್ರ, ತೀರಾ ಏನೂ ಅರ್ಥ ಆಗಲ್ಲ, ಏನೂ ಯೂಸ್ ಇಲ್ಲ ಅನ್ನೋಂಥರ ಜೊತೆ ನಾವು ವಾದಿಸೋಕ್ಕೆ ಹೋಗೋದಿಲ್ಲ. ಕೆಲವೊಂದು ಸಮಯಗಳಲ್ಲಿ ಖಡಕ್ಕಾಗಿ ವಾದಿಸ್ತೀನಿ, ನಂದು ಸರಿ ಇದ್ದಾಗ. ಅದೆಲ್ಲ ಎಲ್ಲರ ಕಡೆಯಿಂದಲೂ ಯೋಚಿಸಿ ಅದು ಕರೆಕ್ಟಾದ ನಿರ್ಧಾರ ಅಂತ ಅನಿಸಿದ್ರೆ ನಾನು ಖಂಡಿತವಾಗ್ಲೂ ಅದನ್ನು ವಾದಿಸ್ತೀನಿ. ಇನ್ನೊಂದು ಏನಂತಂದರೆ, ಬೇರೆಯವರ ಮಾತುಗಳನ್ನು, ಅವರ ನಿರ್ಧಾರಗಳನ್ನು ನಾನು ಗೌರವಿಸ್ತೀನಿ. ಅಂದರೆ ನನ್ನ ನಿಟ್ಟಿನಲ್ಲಿ ಕೆಲವೊಂದು ಸಲ ಎಲ್ಲನೂ ನಾವು ಹೇಳೋದು ಅಥವಾ ನಾವು ಮಾಡೋದೇ ಸರಿ ಅನ್ನೋಕ್ಕಾಗೋದಿಲ್ಲ. ಒಂದೊಂದು ಸಲ ನಮ್ಮ ನಿರ್ಧಾರಗಳು ಕೂಡ ತಪ್ಪಾಗಿರೋಕ್ಕೆ ಸಾಧ್ಯತೆ ಇದೆ. ಹಾಗಿದ್ದಾಗ ಬೇರೆಯವರ ನಿರ್ಧಾರಗಳನ್ನು ನಾವು ಗೌರವಿಸ್ಬೇಕಾಗುತ್ತೆ. ಆ ಥರ ನಂದೇನಾದರೂ ತಪ್ಪು ಅಂತ ಅನಿಸಿದ್ರೆ ನಾನು ಬೇರೆಯವರ ನಿರ್ಧಾರಗಳನ್ನು ಗೌರವಿಸ್ತೀನಿ, ತಗೊತೀನಿ ಅವರ ನಿರ್ಧಾರಗಳನ್ನು ಕೂಡ. ಅದು ತುಂಬ ಅವಶ್ಯಕವಾಗಿರುತ್ತೆ. ಯಾವಾಗಲೂ ಎನಿ ಟೈಮ್ ನಾವೇ ಕರೆಕ್ಟು, ನಾವು ತಪ್ಪೇ ಮಾಡೋದಿಲ್ಲ, ನಮ್ಮ ನಿರ್ಧಾರಗಳೇ ಕರೆಕ್ಟಾಗಿರ್ತವೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಒಂದೊಂದು ಸಲ ಬೇರೆಯವರ ನಿರ್ಧಾರಗಳು ಕೂಡ ಬೇಕಾಗುತ್ತೆ. ಅಂದರೆ ತೀರಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲೂಬಾರ್ದು. ಹಾಗೆ ಇನ್ನೊಂದು ಏನಂತಂದರೆ, ಒಂದೊಂದು ಸಲ ಯಾರೇ ಏನೇ ಡಿಸೈಡ್ ಮಾಡಿದ್ರು ಕೇರೆ ಮಾಡೋದಿಲ್ಲ, ನಾವು ಏನಾದರೂ ಆಗಲಿ ಅಂತ ಬಿಟ್ಟೇ ಬಿಡ್ತೀನಿ. ಅಂದರೆ ತೀರಾ ಕ್ಲಿಷ್ಟ, ಅಂದರೆ ಅದು ಬಿಡ್ಸೋಕ್ಕಾಗದಿರೋ ಅಂಥ ಕಗ್ಗಂಟು ಅಂತಾರಲ್ಲ, ಆ ಥರದ್ದು ಯಾವುದಾದ್ರೂ ವಿಷಯ ಇದ್ದಾಗ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮದೇ ಸುಮ್ಮನೆ ಮನಸ್ಸು ಹಾಳಾಗುತ್ತೆ ಯೋಚನೆ ಮಾಡಿ ಇದು ಮಾಡಿ. ಬಟ್ ಅದಕ್ಕೊಂದು ಏನು ನಿಖರವಾದ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ ಆಗದೇ ಇರುವಂತಹ ವಿಷಯಗಳ ಬಗ್ಗೆ ಜಾಸ್ತಿ ನಾನು ತಲೆಯನ್ನೇ ಕೆಡಿಸ್ಕೊಳ್ಳೋದಿಲ್ಲ. ಯಾರಾದರೂ ಡಿಸೈಡ್ ಮಾಡಿಬಿಡಲಿ ಅಂತ ಹಾಗೆ ಬಿಟ್ಟುಬಿಡ್ತೀನಿ. ಹಾಗೆ ಒಂಥರ ಆಲ್ ಇನ್ ಒನ್ ಅಂತ ಹೇಳ್ಬೋದು. ನಿಮ್ಮ ನೀವು ಹೇಗೆ ಅಂತ ಕಮೆಂಟ್ ಮಾಡಿ ನೋಡೋಣ. ಸುಮ್ಮನೆ ಒಂಥರ ಫನ್ ಅಂತ ಹೇಳ್ಬೋದು, ಭಾನುವಾರ ಅಲ್ಲ ಖಾಲಿ ಇರ್ತೀವಿ ಅಂತ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಕಮೆಂಟ್ ಮಾಡಿ.